ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೋನಿಕಾ ಯೂಟ್ಯೂಬ್. ನೋಡಿ ಗೈಸ್, ಏನ್ ಮೋಜಲ್ ಕೂತಾರ ನಮ್ಮ ಅಜ್ಜಿ. ನೋಡಿ ನೋಡಿ, ನಮ್ಮ ಹಸುನ ಬಂದು ಕರ್ಕೊಂಡು ಹೋಗ್ತಿದ್ದಾರೆ ಗಾಯ್ಸ್. ಜೋರು ಮಳೆ ಬರ್ತಾ ಇದೆ ಗಾಯ್ಸ್. ಆ್ಯಕ್ಚುಲಿ ಇವತ್ತು ಅರ್ಲಿ ಮಾರ್ನಿಂಗ್ಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಮಳೆ ಬರ್ತಾ ಇದೆ ಬೆಳಗ್ಗೆನೆ. ಸೇಲ್ ಆಗವನಲ್ವಾ ನೋಡಿ ಗೈಸ್. ಹಪ್ಪಳ ಇನ್ನೂ ಇಷ್ಟು ಉಳಿದಿದೆ. ಇಷ್ಟನೇ ಇರೋದು, ಎಲ್ಲ ಖಾಲಿನಾ? ಸೇಲ್ ಆಗಿದ್ದಾನೆ ಗೈಸ್. ಇವತ್ತು ಬರ್ತಾರೆ ಕರ್ಕೊಂಡು ಹೋಗೋಕ್ಕೆ, ಅದಕ್ಕೆ ಫೋಟೋಶೂಟ್ ನಡೀತಾ ಇದೆ. ಎಷ್ಟಕ್ಕೆ ಸೇಲ್ ಆದ? 85. ನೋಡಿ ಗೈಸ್, ಏನ್ ಮೋಜಲ್ ಕೂತಾವ್ರ ನಮ್ಮ ಅಜ್ಜಿ. ನೋಡಿ ನೋಡಿ, ಕುತ್ಕೊಂಡು ಲಾವ್ ಹೊಡಿತಾವ್ರಿ. ಎಸ್ ಗೈಸ್, ಫೈನಲಿ ಶೀಟ್ ಹಾಕ್ತಾ ಇದ್ದಾರೆ. ಇಷ್ಟು ದಿನ ಪಾಪ ಬಿಸಿಲಲ್ಲೇ ಕೆಲಸ ಮಾಡ್ತಾಯಿದ್ರು. ನಮ್ಮ ಸೈಡ್ ಹೆಂಗೆ ಅಂದರೆ ಶಿಫ್ಟ್ ವೈಸ್ ಕರೆಂಟ್ ಇರುತ್ತೆ. ಸೊ ಈ ವೀಕಲ್ಲಿ 8 to 12 ಇರ್ತಾಯಿತ್ತು. ಸೊ ಕರೆಂಟ್ ಹೋಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಕೂಡ ಮಾಡ್ತಾ ಇರಲಿಲ್ಲ. 12ವರೆಗೆ ಕೆಲಸ ಮಾಡ್ತಾಯಿದ್ರು ಬಿಸಿಲಲ್ಲಿ. ಈಗ ಫೈನಲಿ ಶೀಟ್ ಹಾಕಿರೋದ್ರಿಂದ ಸ್ವಲ್ಪ ನೆರಳಿರುತ್ತೆ. ಸೊ ಆರಾಮಾಗಿ ಕೆಲಸ ಮಾಡ್ಕೊಬೋದು. ಈಗ ಹೆಂಗೆ ಅಂದರೆ ನೆರಳಲ್ಲಿ ಕುತ್ಕೊಂಡು ಕೆಲಸ ಮಾಡೋರಿಗೆ ಮೆಂಟಲಿ ಪ್ರೆಷರ್ ಇರುತ್ತೆ. ಹೊರಗಡೆ ಕೆಲಸ ಮಾಡಿದ್ರೆ ಈ ಥರ ಪ್ರೆಷರ್ ಇರುತ್ತೆ. ಸೊ ಬಿಸಿಲಲ್ಲಿ ಕೆಲಸ ಮಾಡಿ ಸುಸ್ತಾಗಿರ್ತಾರೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ನೀರು ಮಜ್ಜಿಗೆ ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ತಾಯಿದ್ವಿ. ಸ್ವಲ್ಪ ನ್ಯಾಚುರಲ್ ಆಗಿದ್ದರೆ ಚೆನ್ನಾಗಿರುತ್ತೆ ಅಂತ ನಾನು ಕುಟ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಈ ಥರ ಮಾಡ್ತಾಯಿದ್ದೀನಿ. ನಾವೇನಾದರೂ ಹೋಮ್ ಟೌನ್ಗೆ ಬಂದರೆ ಏನೇ ಕೆಲಸ ಇದ್ದರೂ ಮುಗಿದ ಮೇಲೆ ಒಂದು ರೌಂಡು ಹೊಲದಲ್ಲಿ ಹೋಗಿ ವಿಸಿಟ್ ಹಾಕಿ ಬಂದ್ರೇ ಸಮಾಧಾನ, ಒಂಥರ ರಿಲೀಫ್ ಇರುತ್ತೆ ಎಷ್ಟೇ ಟೆನ್ಷನ್ ಇದ್ರೂ. ಸೊ ನಾನು ನಮ್ಮಮ್ಮ ಬಂದಿದ್ರು ಅಂತ ಹೇಳ್ಬಿಟ್ಟು ಬಂದೆ. ಅಲ್ಲಿ ನಮ್ಮಮ್ಮ ಏನು ಮಾಡ್ತಾವ್ರೆ ಗೈಸ್. ಹಾಗೆ ನಾನಿಲ್ಲಿ ಬೀಟ್ರೂಟ್, ಕ್ಯಾರೆಟ್, ಟೊಮ್ಯಾಟೊ, ಬನಾನಾ ತೊಗೊಂಡು ಜ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತುರಿದ್ಬಿಟ್ಟು ಇಟ್ಟಿದ್ದೀನಿ. ಯಾಕೆಂದರೆ ಸ್ವಲ್ಪ ಸ್ಟ್ರೆಂತ್ ಕೂಡ ಇರುತ್ತೆ, ಹಾಗೆ ಐಸ್ ಜ್ಯೂಸ್ ಕೂಡ ಮಾಡ್ಕೊಂಡು ಆಗುತ್ತೆ ಅಂತ. ಸೊ ನಮ್ಮ ಹಳ್ಳಿ ಸೈಡ್ ಹೆಂಗೆ ಅಂದರೆ ಒಂದು ಡೇನಲ್ಲಿ 3 to 4 ಟೈಮ್ಸ್ ಟೀ ಕಾಫಿ ಮಾಡ್ತಾನೆ ಇರಬೇಕು. ಸೊ ನಾನಿಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಅವರಿಗೆ ಅವಾಗವಾಗ ಟೀ ಕೊಡ್ತಾರೆ, ಸ್ವಲ್ಪ ರಿಫ್ರೆಶ್ಮೆಂಟ್ ಸಿಗತ್ತೆ ಅಂತ ಹೇಳ್ಬಿಟ್ಟು ಟೀ ಮಾಡಿಕೊಡೋಣ ಅಂತ ಬಂದಿದ್ದೀನಿ. ಆ್ಯಕ್ಚುಲಿ ಗೈಸ್ ಏನಂದರೆ ನಮ್ಮ ಮನೇಲಿ ಟೀ ಕಾಫಿ ಮಾಡೋ ಕೆಲಸ ಇಲ್ಲ, ನನ್ನ ತಂಗಿದು. ಅವಳಿಲ್ಲದೆ ಇರುವಾಗ ಅವಳ ಕೆಲಸ ನನಗೆ ಬಂದುಬಿಡುತ್ತೆ. ಒಂದು ಯಾವುದಾದ್ರೂ ದೊಡ್ಡದಾಗಿ ಅಡುಗೆ ಕೆಲಸ ಇಲ್ಲ, ಮನೆ ಕ್ಲೀನಿಂಗ್ ಕೆಲಸ ಮಾಡಿಬಿಡ್ಬೋದು. ಆದರೆ ಈ ಟೀ ಕಾಫಿ ಮಾಡ್ಕೊಡೋದಿದೆಯಲ್ಲ, ಇದಕ್ಕಿಂತ ತಲೆನೋವು ಇನ್ನೊಂದಿಲ್ಲ. ಇನ್ನು ನಮ್ಮ ಮನೆ ಹತ್ರ ಹೆವಿ ಗಾಳಿ ಇರುತ್ತೆ, ತುಂಬ ಗಾಳಿ ಇರುತ್ತೆ. ಸೊ ನಾವು ಮಾಡಿಕೊಂಡು ಅಲ್ಲಿಗೆ ತಗೊಂಡು ಹೋಗೋ ಅಷ್ಟರಲ್ಲಿ ಎಲ್ಲ ಆರೋಗ್ಬಿಟ್ಟಿರುತ್ತೆ. ಸೊ ಅದಕ್ಕೆ ನಾನು ಇನ್ನೂ ಟೀ ಮಾಡುವಾಗಲೇ ಎಲ್ಲ ರೆಡಿ ಮಾಡಿರ್ತೀನಿ. ಗ್ಲಾಸು, ಒಂದು ಕ್ಯಾಪು, ಒಂದು ತಾಲಿಲಿ ಹಾಕೊಂಡ್ಬಿಟ್ಟು ಕ್ಯಾಪ್ನ ಕವರ್ ಮಾಡಿ ತಗೊಂಡು ಹೋಗ್ತೀನಿ. ಸೊ ಮನೆ ಪಕ್ಕದಲ್ಲೇ ಇರೋದ್ರಿಂದ ಫ್ಲಾಸ್ಕು ಯೂಸ್ ಮಾಡೋದೇನು ಅಂತ ಈ ಥರ ಮಾಡ್ಕೊಂಡಿದ್ದೀನಿ. ಟೀ ಮಳ್ತಾ ಇದೆ. ಎಲ್ಲ ಮರಳಿದಾದ್ಮೇಲೆ ತುಂಬ ಚೆನ್ನಾಗಿ ಕಾಯಿಸ್ಬೇಕು, ಸ್ವಲ್ಪ ಜಾಸ್ತಿ ಹೊತ್ತು ಕಾಯಿಸ್ಬೇಕು ಟೀನ ಅಂತ ಹೇಳ್ತಾರೆ, ಯಾಕಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ನಾನಿಲ್ಲಿ ಟೀ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಗ್ಲಾಸ್ಗೆ ಹಾಕ್ಕೊಂಡು ಹೋಗ್ಬಿಟ್ಟು ಎಲ್ರಿಗೂ ಒಟ್ಟಿಗೆ ಕೊಡ್ತೀನಿ. ಇನ್ನು ನಾನು ಅವತ್ತಿನ ದಿನ ಫ್ರೀ ಇದ್ದರೆ ಮಾತ್ರ ಟೀ ಕಾಫಿ ಈ ಥರ ಎಲ್ಲ ಮಾಡ್ತೀನಿ. ಇನ್ ಕೇಸ್ ಫ್ರೀ ಇಲ್ಲ ಅಂದ್ರೂ ಒಂದು 10 minutes ಗ್ಯಾಪ್ ತೊಗೊಂಡು ಮಾಡ್ತೀನಿ. ಇಲ್ಲಾಂದರೆ ಆ ಕೆಲಸನೂ ನಮ್ಮ ಅಮ್ಮಂಗೆ ಬಂದುಬಿಡುತ್ತೆ. ಅವ್ರಿಗೆ ಹೊರಗಡೆ ಒಳಗೆ ಅಡುಗೆ ತಿಂಡಿ ಎಲ್ಲ ಮಾಡಿ ಪಾಪ ಟಯರ್ಡ್ ಆಗಿಬಿಟ್ಟಿರ್ತಾರೆ. ಸೊ ಟೀ ಕಾಫಿ ಆದರೂ ನಾವು ಮಾಡಿಕೊಟ್ರೆ ಸ್ವಲ್ಪ ಅವ್ರಿಗೂ ಬ್ರೇಕ್ ಸಿಗತ್ತೆ ಅಂತ ಹೇಳ್ಬಿಟ್ಟು ನಾವೇ 10 minutes ಗ್ಯಾಪ್ ಏನಾದರೂ ತೊಗೊಂಡು ಬಂದು ಟೀ ಕಾಫಿನ ಮಾಡಿ ಕೊಡ್ತೀವಿ. ಆ್ಯಂಡ್ ಗೈಸ್, ನೀವು ಸ್ಟಾರ್ಟಿಂಗ್ ವೀಡಿಯೋದಲ್ಲೇ ನೋಡಿರ್ತೀರ, ನಾನಿಲ್ಲಿ ಟೀ ಮಾಡಿ ತೊಗೊಂಡು ಹೋಗ್ತಾಯಿದ್ದೀನಿ. ನೀವು ಸ್ಟಾರ್ಟಿಂಗ್ ವೀಡಿಯೋದಲ್ಲೇ ನೋಡಿರ್ತೀರ, ನಾವು ಹಸುನ ಮಾರಿದ್ದೀವಿ ಅಂತ ಹೇಳಿದ್ದೆ ನಾನು. ಹಸುನ ಸೇಲ್ ಮಾಡಿ ಆಯಿತು. ಈಗ ಅವರು ಕರ್ಕೊಂಡೋಗೋಕ್ಕೆ ಬಂದಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ದುಡ್ಡು ಎಣಿಕೆ ಕಾರ್ಯಕ್ರಮ ನಡೀತಾ ಇದೆ.
ಈಗ ಹಸುನ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮೆಲ್ರಿಗೂ ಅಂತೂ ತುಂಬ ಬೇಜಾರಾಗಿತ್ತು. ನಮ್ಮ ಹಳ್ಳಿ ಸೈಡೆಲ್ಲ ಹೆಂಗೆ ಅಂದರೆ ಸ್ವಂತ ಮಕ್ಕಳನ್ನ ನೋಡ್ಕೊಳೋ ರೀತಿ ಹಸು ಏನೇ ಇರಲಿ ಮನೆಯಲ್ಲಿ ಪ್ರಾಣಿಗಳನ್ನ ನೋಡ್ಕೊಂಡಿರ್ತಾರೆ. ಅವನ್ನ ಕಳಿಸ್ಕೊಡುವಾಗ ಅದು ತುಂಬ ಬೇಜಾರಾಗಿರುತ್ತೆ. ಫೈನಲಿ ಹೊರಡ್ತಾ ಇದೆ ಗೈಸ್. ತುಂಬ ಬೇಜಾರಾಯಿತು. ಅದು ಹೋಗಿ 2-3 ಡೇಸ್ ಆದ್ರೂ ನಮ್ಮ ಅಪ್ಪ ಅಮ್ಮ ನೆನೆಸ್ಕೊತಾನೆ ಇರ್ತಿತ್ತು ಈ ಥರ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಆದಮೇಲೆ ಸಂಜೆ ವೆಡ್ನೆಸ್ಡೇ ಆಗಿದ್ದರಿಂದ ಗಣಪನಿಗೆ ಪೂಜೆ ಮಾಡಿ ಇನ್ನು ನಮ್ಮಮ್ಮ ರಾತ್ರಿ ಊಟಕ್ಕೆ ಮಸ್ಸೊಪ್ಪು ಮುದ್ದೆ ಮಾಡಿದರು. ಸೊ ಮಸ್ಸೊಪ್ಪು ಮಾಡಿದರೆ ನನಗೆ ಎಸ್ಪೆಷಲಿ ನಮ್ಮ ಮನೇಲಿ ಹಪ್ಪಳ, ಉಪ್ಪಿನಕಾಯಿ, ಈರುಳ್ಳಿ, ತುಪ್ಪ ಎಲ್ಲ ಇರಲೇಬೇಕು. ಐ ಆಮ್ ವೆರಿ ಪರ್ಟಿಕ್ಯುಲರ್ ಊಟದಲ್ಲಿ. ಮಿಕ್ದವರೆಲ್ಲರೂ ಏನಾದರೂ ಇದ್ದರೆ ಅಡ್ಜಸ್ಟ್ ಮಾಡ್ಕೊಂಡು ತಿಂತಾರೆ, ಬಟ್ ನನಗೆ ಇದೆಲ್ಲ ಸೈಡ್ಸ್ ಇರಲೇಬೇಕು. ಬಿಸಿ ಬಿಸಿ ಮುದ್ದೆ ರೆಡಿ ಆಗ್ತಾಯಿದೆ. ನಾವು ಊಟ ಜಾಸ್ತಿನೇ ಮಾಡ್ತೀವೋ ಕಡಿಮೆನೇ ಮಾಡ್ತೀವೋ ಇಷ್ಟೆಲ್ಲ ಸೈಡ್ಸ್ ಇರಲೇಬೇಕು. ಸೊ ನಾನೇ ಎಲ್ಲ ರೆಡಿ ಮಾಡಿದೆ. ಈರುಳ್ಳಿ ಕಟ್ ಮಾಡಿಬಿಟ್ಟು ಹಪ್ಪಳ ಎಲ್ಲ ಕರೆದ್ಬಿಟ್ಟು ತುಪ್ಪ, ಉಪ್ಪಿನಕಾಯಿ ಎಲ್ಲ ಇಟ್ಕೊಂಡು ಕೂತಿರ್ತೀನಿ. ಸೊ ಎಸ್ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನಾನು ಆಲ್ರೆಡಿ 3 ವ್ಲಾಗ್ಸ್ ಅಪ್ಲೋಡ್ ಮಾಡಿದ್ದೀನಿ, ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್. ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.